ಫಸ್ಟು ಇನ್ವಿಟೇಷನಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಂತ. ಇದನ್ನು ಮಾಡಿರೋ ಉದ್ದೇಶ ಏನಂದರೆ ಫಸ್ಟು ನೇತಾಜಿ ಸುಭಾಷ್ ನೆನೆಸ್ಕೊಳ್ಳೋದು, ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿರೋ ಬಾಕ್ಸರ್ಸ್ಗೆ ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋದು ಮೈನ್ ಉದ್ದೇಶ. ಸೊ ಆ ಅವಕಾಶ ಮುಖಾಂತರ ವಾಲಂಟಿಯರ್ಸ್ ಆಗಲಿ, ನಮ್ಮ ಜಿ ಟಿ ಅಂದರೆ ಗ್ಲಾಡಿಯೇಟರ್ಸ್ ಬಾಕ್ಸಿಂಗ್ ಅಕಾಡೆಮಿನ ಯುವಕರಾಗಲಿ ಎಲ್ಲರೂ ಸದಾ ಕಷ್ಟಪಟ್ಟು ಕೆಲಸ ಮಾಡಿ ಅದನ್ನು ಈವೆಂಟ್ ಸಕ್ಸಸ್ ಮಾಡಿ ನಡೀತಾ ಇದೆ. ಈಗ ಈ ಕ್ಯಾಟಗರಿನಲ್ಲಿ ಆಲ್ಮೋಸ್ಟ್ ಜೂನಿಯರ್ ಸೀನಿಯರ್ ಕ್ಯಾಟಗರೀಸ್ ಕಾಂಪಿಟೇಷನ್ ನಡೆಯುತ್ತೆ. 5 ವಯಸ್ಸಿಂದ ಹಿಡಿದು 40 ವಯಸ್ಸಿನವರೆಗೂ ಜನ ಈ ಕಾಂಪಿಟೇಷನ್ ಆಡ್ತಾರೆ. 250 ಜನ ಪಾರ್ಟಿಸಿಪೇಟ್ ಮಾಡಿ ಕಾಂಪಿಟೇಷನಲ್ಲಿ. ಮತ್ತು ಅಫಿಷಿಯಲ್ಸ್ ಎಲ್ಲ ಬಂದಿರೋರೆಲ್ಲ ಇವತ್ತು ಬೆಳಿಗ್ಗೆ ಉದ್ಘಾಟನೆ ಸಮಾರಂಭದಲ್ಲಿ ನಮಗೆ ಕರುಣಾಕರನ್ ಅಂತ ಅವರು ಸೌತ್ ಝೋನ್ ಪ್ಲಸ್ ಇಂಡಿಯಾ ಲೆವೆಲ್ ಟೆಕ್ನಿಕಲ್ ಡೆಲಿಗೇಟ್ ಆಗಿದ್ದು ಅವರು ಬಂದಿದ್ದರು. ಪ್ಲಸ್ ಸಾಯಿ ಸತೀಶ್ ಸರ್ ಹಾಗೆ ಅಂತ ತುಂಬ ಜನ ಮುಖ್ಯ ಗಣ್ಯ ವ್ಯಕ್ತಿಗಳಿದ್ದರು. ಅದ್ರ ಜೊತೆಗೆ ಉದ್ಘಾಟನೆ ಸಮಾರಂಭ ಚೆನ್ನಾಗೇ ಆಯಿತು. ಮತ್ತು ಈಗ ಆಲ್ಮೋಸ್ಟ್ 45 ಮ್ಯಾಚಸ್ ಮುಗಿದಿದೆ ಮಧ್ಯಾಹ್ನದಿಂದ ಇವಾಗವರೆಗೂ. ಇನ್ನೂ ಒಂದು 9:30-10 ಗಂಟೆವರೆಗೂ ಮ್ಯಾಚಸ್ ಕಂಡಿದ್ದೀವಿ. ಮತ್ತು ನಾಳೆ ಎಷ್ಟು ಆಟ ಬರೋದು? ಸರಿ, ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಒಟ್ಟು ಭಾಗವಹಿಸಿರೋದು 350 ಜನ ಪಾರ್ಟಿಸಿಪೇಟ್. ಈಗ ಅವ್ರಿಗೆ ಅವ್ರು ವೆಯ್ಟ್ ಕ್ಯಾಟಗರಿಯಲ್ಲಿ ಎಷ್ಟು ಜನ ಆಡ್ತಾರೆ ಅಂತ ನೋಡಿ ಆ ವೆಯ್ಟ್ ಕ್ಯಾಟಗರಿ ವೈಸ್ ಅವ್ರಿಗೆ ಕಾಂಪಿಟೇಷನ್, ಆ ವೆಯ್ಟ್ ಕ್ಯಾಟಗರಿ ಏಜು ವೆಯ್ಟ್ ಕ್ಯಾಟಗರಿ ಎರಡೂ ಸೇರಿ ಅದ್ರ ಪ್ರಕಾರ ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನಲ್ಲಿ ಅವರು ಕೆಲವೊಬ್ಬರಿಗೆ ಕ್ವಾರ್ಟರ್ ಫೈನಲ್ಸ್ ಬರುತ್ತೆ, ಕೆಲವೊಬ್ಬರಿಗೆ ಸೆಮಿಫೈನಲ್ ಬರುತ್ತೆ, ಕೆಲವರು ಡೈರೆಕ್ಟ್ ಫೈನಲ್ಲೂ ಸಿಗುತ್ತೆ, ಅದು ಲಕ್ಕಿರೋರಿಗೆ. ಬಟ್ ಎಲ್ಲರಿಗೂ ಅವ್ರಿಗಂತ ಒಂದು ಕಾಂಪಿಟೇಷನ್. ಇದರಲ್ಲಿ ಈ ಕಾಂಪಿಟೇಷನ್ ಮೈನ್ ಹೈಲೈಟ್ಸ್ ಏನಂದರೆ ಏರ್ಫೋರ್ಸ್ ಟೀಮ್ ತಂಡ ಪಾರ್ಟಿಸಿಪೇಟ್ ಮಾಡಿದೆ. ಚೆನ್ನೈಯಿಂದ 3 ಟೀಮ್, ಎಲ್ಲ ಟಾಪ್ ಟೀಮ್ ಚೆನ್ನೈಯಲ್ಲಿರೋ 3 ಟೀಮ್ ಪಾರ್ಟಿಸಿಪೇಟ್ ಮಾಡಿದೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ DYES ಟೀಮ್ ಪಾರ್ಟಿಸಿಪೇಟ್ ಮಾಡಿದೆ. ಇವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿ ಅದ್ರ ಜೊತೆ ನಮ್ಮೆಲ್ಲ ಲೋಕಲ್ ಟೀಮ್ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಈ ಇವೆಂಟು ತುಂಬ ಯಶಸ್ವಿಯಾಗಿದೆ ಅಂತ ನನ್ನ ಅಭಿಮಾನ, ಇದು ಒಪಿನಿಯನ್. ಮತ್ತು ಗರ್ಲ್ಸು ಟೋಟಲಾಗಿ ನಮಗೆ ಈಗ 300 ಜನ 100 ಜನ ಬೇರೆ ಗರ್ಲ್ಸ್ ಆಡ್ತಾ ಇದ್ದಾರೆ ಈ ಇವೆಂಟಲ್ಲಿ. ಅದು ಬಿಟ್ಟು 250 ಜನ ಬಾಯ್ಸ್ ಆಡ್ತಾರೆ. This program is organized by GBA, Gladiators Boxing Academy. By founder is Anil Kumar, and he is being supported by KJ Jat sir and Rana sir, and of course our KABA, Karnataka Boxing Association, Sai Satish sir and Dhanasanjay sir, Captain Dhanasanjay sir, and other coaches and managers throughout Karnataka, and as well as from Tamil Nadu we have got some teams, and we have more of women boxers, more than 100 women boxers we have, who are really doing a good boxing skills, and we would like to take them to the next level. So the main reason to organize this is to improve boxing in Karnataka and to get good achievements in our national levels and international levels. What about the women fighters and all? How they get that coach here teaching here? The women fighters are doing really good job. They have good coaches in Karnataka and outside Karnataka too, and they are doing a very good job. Their skills and technicals, the coaches are really taking care of it very well. They go morning and evening coaching, and they are doing a very good job, and they are fighting really well, and they are having so much of enthusiasm to boxing, and I think even schools and colleges in Karnataka are supporting the women